ತುಘಲಕ್ ಆಡಳಿತ ಈ ಪದನ ನಾವೆಲ್ಲ ಕೇಳಿರ್ತೀವಿ. ತುಘಲಕ್ ಒಬ್ಬ ರಾಜ, 1300ರ ಟೈಮಲ್ಲಿ ಇದ್ದಂತಹ ಒಬ್ಬ ದೆಹಲಿಯ ಸುಲ್ತಾನ್. ಅವನು ತಗೊಳ್ಳೋ ಡಿಸಿಷನ್ಗಳು ತುಂಬ ಕೆಟ್ಟದಾಗಿರ್ತಾ ಇತ್ತು. ಅದು ಕಾಮನ್ ಮ್ಯಾನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಸ್ವಲ್ಪನೂ ಅವನು ಥಿಂಕ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಹಾಗೆ ತೀರ್ಮಾನ ತಗೊಳ್ತಾ ಇದ್ದ. ಕೊನೆಗೆ ಸಾಯ್ತಾ ಇದ್ದಿದ್ದು ಬಡವರು, ಸಾಮಾನ್ಯ ಜನರು. ಈ ರಾಜಧಾನಿನ ಆಗಾಗ ಚೇಂಜ್ ಮಾಡ್ತಾನೆ, ನಾಣ್ಯಗಳನ್ನು ಅಂದರೆ ಕರೆನ್ಸಿಯನ್ನು ಚೇಂಜ್ ಮಾಡ್ತಾನೆ. ಹೀಗೆ ಒಂಥರ ಒಟ್ಟಾರೆ ತೀರ್ಮಾನಗಳು. ಇದೇ ಥರ ಈಗ ಆಧುನಿಕ ತುಘಲಕ್ ಅಂದರೆ ಅದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸ್ನೇಹಿತರೆ, ನಿಮಗೆ ಅನ್ನಿಸ್ಬೋದು ಈ ಗ್ಲೋಬಲ್ ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊಂಡು ಏನು ಮಾಡೋಣ, ನಾವೆಲ್ಲೋ ನಮ್ಮೂರಲ್ಲಿ ಆರಾಮಾಗಿ ಬದುಕ್ತಾ ಇರ್ತೀವಿ, ಅಲ್ಲೆಲ್ಲೋ ಡೊನಾಲ್ಡ್ ಟ್ರಂಪ್ ಏನೋ ಮಾಡ್ತಾ ಇರ್ತಾರೆ, ನಮಗೆ ಏನಾಗಬೇಕು ಅಂತ. ಬಟ್ ಈ ಟ್ರಂಪ್ ತಗೊಳ್ತಾ ಇರೋ ತೀರ್ಮಾನ ಇದೆಯಲ್ಲ, ಆಮೇಲೆ ಅವರು ಇಡ್ತಾ ಇರೋಂತಹ ಹೆಜ್ಜೆ ಇದೆಯಲ್ಲ, ಅದು ನಮ್ಮ ದೇಶದ ಮೇಲೆ ಕೂಡ ತುಂಬ ಪರಿಣಾಮ ಬೀರ್ತಾ ಇದೆ. ಅದು ನಮ್ಮ ಬಿಸ್ನೆಸ್ ಮೇಲೆ, ಶೇರ್ ಮಾರ್ಕೆಟ್ ಮೇಲೆ ಸೈಡ್ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಲಾಸ್ಟಿಗೆ ಅದು ಬರೋದು ನಮ್ಮ ಬುಡಕ್ಕೇನೆ. ಅದಕ್ಕೆ ಈ ಟ್ರಂಪ್ ವರ್ತಿಸ್ತಾ ಇರೋ ರೀತಿ ಮತ್ತು ಅಮೆರಿಕ ಮಾಡ್ತಾ ಇರುವಂತಹ ಕಾನೂನುಗಳು, ಕ್ರಮಗಳು, ಅವರು ಇಡ್ತಾ ಇರುವಂತಹ ಹೆಜ್ಜೆಗಳು, ಇದರಿಂದೆಲ್ಲ ಏನಾಗ್ತಾ ಇದೆ, ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ, ನಮಗೆ ಸಾಮಾನ್ಯ ಜನರಿಗೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡೊನಾಲ್ಡ್ ಟ್ರಂಪ್ ಒಬ್ಬ ರಾಜಕಾರಣಿ ಹೌದು, ಆದರೆ ಅದಕ್ಕಿಂತ ಮೊದಲು ಅವರು ಒಬ್ಬ ಬಿಸ್ನೆಸ್ ಮ್ಯಾನ್. ಈ ಉದ್ಯಮಿಗಳು ಹೇಗೆಲ್ಲ ಥಿಂಕ್ ಮಾಡ್ತಾರೆ ಅದೇ ಥರ ಈ ಡೊನಾಲ್ಡ್ ಟ್ರಂಪ್ ಕೂಡ ಥಿಂಕ್ ಮಾಡೋದು. ಅವರ ಪ್ರತಿ ತೀರ್ಮಾನದಲ್ಲಿ ಕೂಡ ಒಂದು ಬಿಸ್ನೆಸ್ ಥಿಂಕಿಂಗ್, ಬಿಸ್ನೆಸ್ ಐಡಿಯಾ ಅಂದರೆ ಏನೋ ಅದನ್ನ ದೂರದೃಷ್ಟಿ ಅಂತ ಹೇಳ್ಬೋದು, ಆ ತರಹದ ಒಂದು ಥಿಂಕಿಂಗ್ ಇದ್ದೇ ಇರುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ರೀಸೆಂಟಾಗಿ ಅವರು ಮಾಡ್ತಾ ಇರೋದು ಎಕ್ಸ್ಟ್ರೀಮ್ ಸ್ಟೆಪ್ಗಳದು. ಅದು ವೆನೆಜುವೆಲಾ ಮೇಲೆ ಅಟ್ಯಾಕ್. ಯಾವುದು ದುರ್ಬಲ ದೇಶ ಇರುತ್ತೋ ಅಲ್ಲಿ ಅಟ್ಯಾಕ್ ಮಾಡಿ ಅಲ್ಲಿ ನಮ್ಮದೇ ಹವಾ ಅಂತ ಪೋಸ್ ಕೊಡೋದು. ಈ ಹೊಸ ವರ್ಷದಲ್ಲಿ ಟ್ರಂಪ್ ಮಾಡಿದ್ದು ವೆನೆಜುವೆಲಾದ ಮೇಲೆ ದಾಳಿ. ಟ್ರಂಪ್ ಇದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ಆ ದೇಶದವರು ಮಾದಕ ವಸ್ತುಗಳನ್ನು ಇಲ್ಲಿ ಅಮೆರಿಕಕ್ಕೆ ತಂದು ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಂತ. ಈಗ ಅಮೆರಿಕದಲ್ಲಿ ಡ್ರಗ್ಸ್ ಹಾವಳಿ ತುಂಬಾ ಇದೆ. ಕರ್ನಾಟಕದಲ್ಲಿ ಕೂಡ ಈಗ ಹಾಗೇನೆ ಆಗ್ತಾ ಇದೆ. ಶಾಲೆ ಕಾಲೇಜ್ ಮಕ್ಕಳ ಹತ್ರನೂ ಡ್ರಗ್ಸ್ ಇರುತ್ತೆ. ಹಾಗೇನೆ ಅಮೆರಿಕದಲ್ಲಿ ಈ ಸಮಸ್ಯೆ ತುಂಬ ದೊಡ್ಡದಿದೆ. ಬಹಳ ಯಂಗ್ಸ್ಟರ್ಗಳು ಮಾದಕ ವಸ್ತುಗಳ ವ್ಯಸನಿಗಳಾಗಿರ್ತಾರೆ. ಇದಕ್ಕೆ ಕಾರಣ ವೆನೆಜುವೆಲಾ ಅನ್ನೋದು ಟ್ರಂಪ್ ಅವರ ಅಭಿಪ್ರಾಯ, ಆದರೆ ರಿಯಾಲಿಟಿಯಲ್ಲಿ ವಿಷಯ ಅದಲ್ಲ. ವೆನೆಜುವೆಲಾ ಇದು ಕ್ರೂಡ್ ಆಯಿಲ್ ಬಹಳ ಇರುವಂತಹ ಒಂದು ದೊಡ್ಡ ದೇಶ, ತೈಲ ಸಂಪನ್ನ ರಾಷ್ಟ್ರ. ಅಂದರೆ ಇಡೀ ಜಗತ್ತಲ್ಲಿ ಬೇರೆ ಯಾವ ದೇಶದ ಹತ್ರನೂ ಇಷ್ಟು ಆಯಿಲ್ ಇಲ್ಲ. ಅಂದರೆ ಇದು ನಂಬರ್ 1. ನಿಮಗೆ ಶಾಕ್ ಅನ್ನಿಸ್ಬೋದು, 2023ರಲ್ಲಿ ವೆನೆಜುವೆಲಾ ದೇಶ ಭೂಮಿಯಿಂದ ಹೊರಕ್ಕೆ ತೆಗಿತಾರಲ್ಲ, ಅದು 303 ಬಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್. ಅಂದರೆ ಅಮೆರಿಕ ದೇಶದಲ್ಲಿ ಕ್ರೂಡ್ ಆಯಿಲ್ ತೆಗೆದಿರೋದು 55 ಬಿಲಿಯನ್ ಬ್ಯಾರಲ್. ಅಂದರೆ ಅಮೆರಿಕಕ್ಕಿಂತ ವೆನೆಜುವೆಲಾದಲ್ಲಿ 5 ಪಟ್ಟು ಜಾಸ್ತಿ ಆಯಿಲ್ನ ತೆಗೆದಿದ್ದಾರೆ ಆ ವರ್ಷ. ವೆನೆಜುವೆಲಾ ದೇಶದಿಂದ ಆಯಿಲ್ ರಫ್ತು ಮಾಡದೇ ಇದ್ದರೆ ಆ ದೇಶದವರು ಮಾತ್ರ ಅದನ್ನು ಬಳಸ್ಕೊಂಡ್ರೆ ಇನ್ನು 1300 ವರ್ಷಕ್ಕೆ ಆಗುವಷ್ಟು ಆಯಿಲ್ ಅವರ ಹತ್ರ ಇರುತ್ತೆ. ಅಷ್ಟು ತೈಲ ಇರೋ ದೇಶ ಅದು. ಹಾಗಾಗಿ ಟ್ರಂಪ್ಗೆ ಈ ತೈಲ ನಿಕ್ಷೇಪಗಳಿದೆಯಲ್ಲ ಅದ್ರ ಮೇಲೆ ಕಣ್ಬಿದ್ದಿದೆ. ಹಾಗಾದರೆ ವೆನೆಜುವೆಲಾದಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇಲ್ವಾ? ಟ್ರಂಪ್ ಹೇಳ್ತಾ ಇರೋದು ಸುಳ್ಳ? ಹಾಗೇನಿಲ್ಲ, ಅದು ಕೂಡ ನಿಜಾನೇ. ಆದರೆ ಯುದ್ಧ ಮಾಡುವಷ್ಟರ ಮಟ್ಟಿಗಿಲ್ಲ. ಯಾಕಂದರೆ ಮೆಕ್ಸಿಕೋ ಮತ್ತು ಕೊಲಂಬಿಯಾದಿಂದನೂ ಅಮೆರಿಕಕ್ಕೆ ಡ್ರಗ್ಸ್ ಬರುತ್ತೆ. ಆದರೆ ಅಮೆರಿಕ ಅಲ್ಲಿ ದಾಳಿ ಮಾಡೋಕ್ಕೆ ಯೋಚನೆ ಕೂಡ ಮಾಡಿಲ್ಲ. ಆದರೆ ಇಲ್ಲಿ ದಾಳಿ ಮಾಡಿದ್ದಾರೆ. ಈ ದಾಳಿ ಆದಮೇಲೆ ಟ್ರಂಪ್ ಅಧಿಕೃತವಾಗಿ ಹೇಳಿದ್ದಾರೆ, ವೆನೆಜುವೆಲಾದಿಂದ ಅಮೆರಿಕದ ಕಂಪನಿಗಳು ತೈಲವನ್ನು ಹೊರಗೆ ತೆಗೆದು ಮಾರಾಟ ಮಾಡುತ್ತೆ ಅಂತ. ಅಂದರೆ ಇವರ ಮೇನ್ ಉದ್ದೇಶ ಇದ್ದಿದ್ದೇ ಇದು. ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಹೆಂಡತಿ ನಿದ್ರೆ ಮಾಡ್ತಾ ಇದ್ರು ರಾತ್ರಿ. ಆಗಲೇ ಅಮೆರಿಕದ ಸೇನೆ ರಾಜಧಾನಿ ಕರಾಕಸ್ ಮತ್ತು ಇನ್ನೂ ಒಂದು 5-6 ನಗರ ಇದೆ, ಅದ್ರ ಮೇಲೆ ದಾಳಿ ಮಾಡಿದ್ದಾರೆ. 150 ಯುದ್ಧ ವಿಮಾನಗಳನ್ನು ಯೂಸ್ ಮಾಡಿದ್ದಾರೆ. ಇದಕ್ಕೆ ಅಷ್ಟು ದೊಡ್ಡ ಅಟ್ಯಾಕ್ ಮಾಡಿದ್ದಾರೆ. ಇದು ನಡೆದಿರೋದು ಕೇವಲ 2 ಗಂಟೆ 19 ನಿಮಿಷದ ಆಪರೇಷನ್ ಅಷ್ಟೇ. ಇದು ಅಷ್ಟರಲ್ಲೇ ಇದೆಲ್ಲ ಮುಗಿದು ಹೋಗಿದೆ. ನಿಕೋಲಸ್ ಮಡುರೋ ಮತ್ತು ಅವರ ಹೆಂಡತಿನ ಹೆಲಿಕಾಪ್ಟರ್ನಲ್ಲಿ ಇರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಈ ಥರ ಒಂದು ಬಂಧನವನ್ನು ಮಾಡಿದ್ದಾರೆ. ಇದಕ್ಕೆ ಒಂದು ಸಣ್ಣ ಇತಿಹಾಸ ಇದೆ. 1998ರಲ್ಲಿ ವೆನೆಜುವೆಲಾದಲ್ಲಿ ಹ್ಯೂಗೋ ಚಾವೆಜ್ ಅಧ್ಯಕ್ಷ ಆಗಿದ್ದರು. ಅಲ್ಲಿವರೆಗೆ ಅಮೆರಿಕದ ಕಂಪನಿಗಳು ಇಲ್ಲಿಗೆ ಬಂದು ಕ್ರೂಡ್ ಆಯಿಲ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇತ್ತು. ಅಂದರೆ ಒಳ್ಳೆಯ ಲಾಭ ಆಗ್ತಾ ಇತ್ತು ಅಮೆರಿಕಕ್ಕೆ, ಒಳ್ಳೆ ಇನ್ಕಮ್ ಬರ್ತಾ ಇತ್ತು ಅವರ ಆರ್ಥಿಕತೆಗೆ. ಈ ಹ್ಯೂಗೋ ಚಾವೆಜ್ ಅಧ್ಯಕ್ಷರಾಗಿ ಬಂದ ಮೇಲೆ ಅವರು ಎಲ್ಲ ಅಮೆರಿಕ ಕಂಪನಿಗಳನ್ನು ಬ್ಯಾನ್ ಮಾಡಿಬಿಟ್ರು. ಅಂದರೆ ನಿಮಗೆ ನಾವು ಪರ್ಮಿಷನನ್ನು ಕೊಡಲ್ಲ ಅಂತ ಹೇಳಿಬಿಟ್ರು. ಇನ್ನು ಆಯಿಲ್ ತೆಗಿಯೋಕೆ ನಿಮಗೆ ಅವಕಾಶ ಕೊಡಲ್ಲ, ನೀವೆಲ್ಲ ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳಿಬಿಟ್ರು. ಆವಾಗ ಈ ಅಮೆರಿಕದ ಕಂಪನಿಗಳು ಅನಿವಾರ್ಯ ವೆನೆಜುವೆಲಾದಿಂದ ವಾಪಸ್ ಹೋಗಬೇಕಾಯ್ತು.
ಅಮೆರಿಕಕ್ಕೆ ಇದು ತುಂಬ ದೊಡ್ಡ ನಷ್ಟ ಆಯಿತು. ಅದಕ್ಕೆ ವೆನೆಜುವೆಲಾ ಸರ್ಕಾರದಿಂದ ಪರಿಹಾರ ಕೂಡ ಸಿಗಲಿಲ್ಲ. ಆಮೇಲೆ ಕೂಡ ಚಾವೆಸ್ ಸರ್ಕಾರ ಕ್ರೂಡ್ ಆಯಿಲ್ನ ತೆಗೆದು ಸಂಸ್ಕರಣೆ ಮಾಡಿ ಮಾರಾಟ ಮಾಡಬೇಕಲ್ಲ, ಅಂತಹ ಒಂದು ವ್ಯವಸ್ಥೆಯನ್ನು ಮಾಡಲೇ ಇಲ್ಲ. ಯಾಕೆ ಅಂತಂದರೆ ಕ್ರೂಡ್ ಆಯಿಲ್ನ ಭೂಮಿಯಿಂದ ತೆಗೆದು ಅದನ್ನು ಸುಮ್ಮನೆ ಬಳಸೋದಕ್ಕಾಗೋದಿಲ್ಲ, ಅದನ್ನು ಸಂಸ್ಕರಣೆ ಮಾಡಬೇಕು, ಶುದ್ಧ ಮಾಡಬೇಕು, ಅದು ತುಂಬ ಕಷ್ಟ. ಅಂತಹ ಒಂದು ಟೆಕ್ನಾಲಜಿ ಈ ದೇಶದವರ ಹತ್ರ ಇರಲಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳೇ ಬೇಕು. ಅಂತಹ ಕಂಪನಿಗಳು ಯಾವುದು ಕೂಡ ವೆನೆಜುವೆಲಾದಲ್ಲಿ ಬೆಳೆದಿರಲಿಲ್ಲ. ಒಂದು ವೇಳೆ ನಮ್ಮ ಭಾರತದಲ್ಲಿ ಈ ತರಹದ ಅಂದರೆ ತೈಲವನ್ನು ಭೂಮಿಯಿಂದ ತೆಗೆಯುವಂತಹ ಒಂದು ಚಾನ್ಸಸ್ ಇದ್ದಿದ್ರೆ ನಮ್ಮ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಇದನ್ನು ಹೇಗೆ ಮಾಡೋದು ಅಂತ ತಕ್ಷಣ ಕಲ್ತ್ಕೊಂಡು ಬಿಡ್ತಾ ಇದ್ರು. ಅಷ್ಟು ಟ್ಯಾಲೆಂಟೆಡ್ಗಳು ನಮ್ಮ ದೇಶದಲ್ಲಿ. ಬಟ್ ಅಲ್ಲಿನ ಜನರು ಅದೇನೋ ಗೊತ್ತಿಲ್ಲ, ಅವರು ಅಷ್ಟು ಸೋಮರಿಗಳೇನೋ ಅಂತೂ ಆ ತರಹದ ಒಂದು ಸಾಹಸವನ್ನು ಅವರು ಮಾಡಲೇ ಇಲ್ಲ. ಆದರೆ ಆ ದೇಶದಲ್ಲಿ ಆಯಿಲ್ ತೆಗೆದು ಮಾರಾಟ ಮಾಡೋಕ್ಕಿಂತ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಇತ್ತು. ಆದರೆ ಆಯಿಲ್ನಿಂದ ಮುಂಚೆ ಬರ್ತಾ ಇದ್ದಷ್ಟು ಏನು ಇನ್ಕಮ್ ಅದು ಬರ್ತಾ ಇರಲಿಲ್ಲ, ಲಾಸ್ ಆಯಿತು. ಅದ್ರ ಜೊತೆಗೆ 2013ರಲ್ಲಿ ಆಮೇಲೆ ಬಂದಂತಹ ಈ ಮಡುರೋ ಸರ್ಕಾರ, ಏನು ಇವಾಗ ಟ್ರಂಪ್ ಇವ್ರನ್ನ ಅರೆಸ್ಟ್ ಮಾಡಿದಾರಲ್ಲ ಮಡುರೋ, ಆ ಸರ್ಕಾರ ಬಂದ ಮೇಲೆ ಫ್ರೀ ಸ್ಕೀಮ್ಗಳನ್ನು ಮಾಡಿದ್ರು. ಆರೋಗ್ಯ ಸೇವೆ, ಸಾರಿಗೆ, ಸಾರ್ವಜನಿಕ ಸಾರಿಗೆ, ಈ ತರಹದ ತುಂಬ ಫ್ರೀ ಸ್ಕೀಮ್ಗಳನ್ನೆಲ್ಲ ತಂದರು. ಅದಕ್ಕೆ ಹಣ ಸಾಕಾಗ್ತಾ ಇರಲಿಲ್ಲ. ಸೊ ಹಣದುಬ್ಬರ ಶುರುವಾಯಿತು. ಜನರಿಗೂ ಸಾಕಾಗ್ಬಿಟ್ಟಿತ್ತು ಇವರ ಆಡಳಿತದಿಂದ. ಅದಕ್ಕೆ ಮಡುರೋನ ಅಮೆರಿಕ ಕರ್ಕೊಂಡು ಹೋದಾಗ ಬಹುಶಃ ಯಾರಿಗೂ ಅಷ್ಟೇನು ಬೇಜಾರಾಗಿಲ್ಲ ಅನಿಸುತ್ತೆ. ಅಂತಹ ದೊಡ್ಡ ವಿರೋಧ ಏನು ಉಂಟಾಗಲಿಲ್ಲ. ಜೊತೆಗೆ ಮಡುರೋ ಚೀನಾದ ಜೊತೆಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ರು. ಅದು ಕೂಡ ಟ್ರಂಪ್ ಅವರ ಸಿಟ್ಟಿಗೆ ಕಾರಣ ಆಯಿತು. ಇದು ನಾನು ಯಾಕೆ ಹೇಳಿದೆ ಅಂತಂದರೆ, ಟ್ರಂಪ್ ಅವರು ಹೇಗೆ ವೆನೆಜುವೆಲಾ ದೇಶದ ಜೊತೆಗೆ ನಡ್ಕೊಂಡ್ರು ಅನ್ನೋದಕ್ಕೆ ನಾನೊಂದು ಉದಾಹರಣೆ ಕೊಟ್ಟೆ. ಈ ಬೆಳವಣಿಗೆ ಆದಮೇಲೆ ಟ್ರಂಪ್ ಏನು ಸುಮ್ಮನೆ ಕೂತಿಲ್ಲ. ಅವರಿಗೆ ತುಂಬ ಟೀಕೆಗಳು ಬಂತು, ಈ ಥರ ಎಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತೊಂದು ದೇಶದ ಮೇಲೆ ಅಂತ. ಹಾಗಂತ ಟ್ರಂಪ್ ಏನು ಸುಮ್ಮನೆ ಕೂತಿಲ್ಲ, ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಗ್ರೀನ್ಲ್ಯಾಂಡ್ ಅಂತ ಒಂದು ಸ್ಥಳ, ಅದು ಸೇರಿರೋದು ಡೆನ್ಮಾರ್ಕ್ ದೇಶಕ್ಕೆ. ಆದರೆ ಗ್ರೀನ್ಲ್ಯಾಂಡ್ ಕೂಡ ನಾವು ವಶಕ್ಕೆ ಪಡ್ಕೋತೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಗ್ರೀನ್ಲ್ಯಾಂಡ್ ಅಲ್ಲಿ ಇರುವಂತಹ ಜನರಲ್ಲಿ ಒಂದು ಅರ್ಧದಷ್ಟು ಜನ ಅಮೆರಿಕಕ್ಕೆ ಸಪೋರ್ಟ್ ಇದ್ದಾರೆ. ಈ ಗ್ರೀನ್ಲ್ಯಾಂಡ್ ಅನ್ನೋದು ತುಂಬ ಹಿಮ ಇರುವಂತಹ ಪ್ರದೇಶ, ನಮ್ಮ ಹಿಮಾಚಲ ಪ್ರದೇಶದ ಥರನೇ. ಅಲ್ಲಿ ಅದು ಒಂದು ಸ್ವಾಯತ್ತ ಪ್ರದೇಶ ಅಂತ ಹೇಳ್ತಾರೆ. ಆದರೆ ಅದು ಸೇರಿರೋದು ಡೆನ್ಮಾರ್ಕ್ ದೇಶಕ್ಕೇನೆ. ಆದರೆ ಈ ಪ್ರದೇಶದಲ್ಲಿ ಅಲ್ಲಿನ ಸ್ಥಳೀಯರು ಸರ್ಕಾರವನ್ನು ರಚಿಸ್ಕೊಂಡಿದ್ದಾರೆ. ಬಹಳ ಜನ ಅಮೆರಿಕಕ್ಕೆ ಸಪೋರ್ಟ್ ಇದ್ದಾರೆ. ಅಂತಹ ಅವಕಾಶವನ್ನು ಟ್ರಂಪ್ ಬಳಸ್ಕೊಂಡು ಈ ಗ್ರೀನ್ಲ್ಯಾಂಡ್ನ ನಾವು ತಗೋಬೇಕು, ಇದು ನಮಗೆ ಸೇರಿದ್ದು ಅಂತೆಲ್ಲ ಹೇಳಿದ್ದಾರೆ. ಜೊತೆಗೆ ರೀಸೆಂಟ್ ಆಗಿ ಬಂದಿರುವಂತಹ ನ್ಯೂಸ್ ಪ್ರಕಾರ ಯಾರೆಲ್ಲ ಅಮೆರಿಕಕ್ಕೆ ಸಪೋರ್ಟ್ ಇದ್ದಾರೋ ಅಲ್ಲಿನ ಸ್ಥಳೀಯರು, ಅವರಿಗೆ ಸುಮಾರು ಲಕ್ಷ ಡಾಲರ್ಗಳನ್ನೆಲ್ಲ ಕೊಟ್ಟು ಇಡೀ ಗ್ರೀನ್ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿಬಿಡ್ತೀನಿ ಅನ್ನೋಂತಹ ಒಂದು ಹುಚ್ಚು ಪ್ಲಾನ್ ಅನ್ನು ಕೂಡ ರೆಡಿ ಮಾಡ್ತಾ ಇದ್ದಾರಂತೆ. ಈ ಗ್ರೀನ್ಲ್ಯಾಂಡ್ ಅಲ್ಲಿ 3.8 ಬಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿ ಆಗಿರುವಂತಹ ಬಂಡಿಗಳಿದೆ. ಅದರಲ್ಲಿ ಟೈಟಾನಿಯಂ, ಗ್ರಾಫೈಟ್, ಪ್ಲಾಟಿನಂ, ಈ ಥರ ಬೇರೆ ಬೇರೆ ಅದಿರುಗಳಿದೆ. ಇದನ್ನ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಆದರೆ ಈ ಟ್ರಂಪ್ ಗ್ರೀನ್ಲ್ಯಾಂಡ್ಗೆ ಕಣ್ಣು ಹಾಕ್ತಾ ಇರೋದು ಇದೇ ಕಾರಣಕ್ಕೆ, ಈ ಅದಿರುಗಳನ್ನ ತೆಗಿಯೋಕ್ಕೆ. ಮತ್ತೆ ಅಲ್ಲಿನ ಪ್ಲೇಸಿಂದಾಗಿ ಅವರಿಗೆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಒಂದು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬೆನಿಫಿಟ್ಗಳು ಕೂಡ ಇದೆ. ಆದರೆ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಏನಾದರೂ ಆಕ್ರಮಣ ಮಾಡಿದರೆ, ಅತಿಕ್ರಮಣ ಮಾಡಿದ್ರೆ ಮೊದಲು ನಾವೇ ಗುಂಡು ಹಾರಿಸ್ತೀವಿ, ಆಮೇಲೆ ಮಾತುಕತೆ ಮಾಡ್ತೀವಿ ಅಂತ ಡೆನ್ಮಾರ್ಕ್ ಸರ್ಕಾರ ಈಗಾಗಲೇ ಒಂದು ವಾರ್ನಿಂಗ್ ಅನ್ನ ಕೊಟ್ಟುಬಿಟ್ಟಿದೆ. ಈಗ ನಾನು ನಿಮಗೆ ಹೇಳಿದ 2 ತರಹದ ಡೆವಲಪ್ಮೆಂಟ್ಗಳು, ಒಂದು ವೆನೆಜುವೆಲಾದ ಮೇಲೆ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷನನ್ನ ಬಂಧಿಸ್ಕೊಂಡು ಹೋಗಿರೋದು, ಇನ್ನೊಂದು ಗ್ರೀನ್ಲ್ಯಾಂಡ್ನ ವಶಕ್ಕೆ ಪಡ್ಕೊಳ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರುವಂಥದ್ದು. ಈ ತರಹದ ಡೆವಲಪ್ಮೆಂಟ್ಗಳು ಹೇಗಾಗಿದೆ ಅಂತಂದರೆ, ಎಲ್ಲಿ ಮತ್ತೆ 3ನೇ ಮಹಾಯುದ್ಧ ಶುರುವಾಗ್ಬಿಡುತ್ತೋ ಅಂತ ಅನಿಸೋ ಹಾಗೆ ಮಾಡಿಬಿಟ್ಟಿದೆ. ಅದು ಒಬ್ಬ ವ್ಯಕ್ತಿಯಿಂದ, ಅದು ಡೊನಾಲ್ಡ್ ಟ್ರಂಪ್. ಆದರೆ ಈ ಟ್ರಂಪ್ ಸಾಹೇಬ್ರಿಗೆ ಹಣ ಮಾಡೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ, ಅಮೆರಿಕಕ್ಕೆ ಆದಾಯ ತರೋದು ಹೇಗೆ, ಇದೇ ಒಂದು ದೊಡ್ಡ ಚಿಂತೆ ಅವರಿಗೆ. ಈ ಭಾರತದ ವಿಷಯದಲ್ಲಿ ಕೂಡ ಟ್ರಂಪ್ ಎಷ್ಟು ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ ಅಂತ ಈ ರೀಸೆಂಟ್ ಆದಂತಹ ಡೆವಲಪ್ಮೆಂಟ್ಗಳಿಂದ ನಮಗೆ ಗೊತ್ತಾಗಿದೆ. ಭಾರತದ ಸರಕುಗಳ ಮೇಲೆ 500% ತೆರಿಗೆಯನ್ನು ಹಾಕೋಕೆ ಡಿಸೈಡ್ ಮಾಡಿ ಆಗಿದೆ. ಯಾರು ಕೂಡ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಇಷ್ಟರ ಮಟ್ಟಿಗೆ ಒಂದು ತೆರಿಗೆ ಇದೆಯಾ 500%, ನಮಗೂ ಇದುವರೆಗೆ ಗೊತ್ತಿರಲಿಲ್ಲ. ಇದಕ್ಕಿಂತ ಹಿಂದೆ 50% ತೆರಿಗೆನ ಹಾಕಿದ್ರು, ಮತ್ತೆ ಅದೇನೋ 25% ಆಯಿತು. ಒಂದಷ್ಟು ಸರಕುಗಳ ಮೇಲೆ 50% ಇದೆ. ಈಗ ಮತ್ತೆ 500% ಟ್ಯಾಕ್ಸ್ ಹಾಕೋಕೆ ಅದೊಂದು ಮಸೂದೆ ಮಾಡಿದ್ದಾರೆ ಕಾನೂನು. ಅದಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ. ಇದು ಶೇರ್ ಮಾರ್ಕೆಟ್ಗಳ ಮೇಲೆ, ಬಿಸ್ನೆಸ್ಗಳ ಮೇಲೆ ತುಂಬ ಕೆಟ್ಟ ಎಫೆಕ್ಟ್ ಆಗ್ತಾ ಇದೆ. ಭಾರತ ಮೊದಲಿಂದನೂ ರಷ್ಯಾ ಜೊತೆಗೆ ಚೆನ್ನಾಗಿದೆ, ಒಳ್ಳೆ ಸ್ನೇಹದಲ್ಲಿದೆ. ಅದು ಅಮೆರಿಕಕ್ಕೆ ಆಗ್ತಾ ಇಲ್ಲ. ನಾವು ಸ್ಕೂಲಲ್ಲಿ ಇರುವಾಗೆಲ್ಲ ಓದ್ತಾ ಇದ್ವಿ ಶೀತಲ ಸಮರ ಅಂತ. ಅದರ ಮತ್ತೊಂದು ಹಂತ ಇವಾಗ ನಡೀತಾ ಇರೋದು. ಅದಕ್ಕೆ ನಮ್ಮ ದೇಶ ಒಂದು ರೀತಿಯಲ್ಲಿ ಬಲಿಯಾಗ್ತಾ ಇದೆ. ಯಾಕಂದರೆ
ರಷ್ಯಾದಿಂದ ಭಾರತ ಯುದ್ಧ ಸಾಮಗ್ರಿಗಳನ್ನು ಖರೀದಿ ಮಾಡ್ತಾ ಇರುತ್ತೆ. ರಷ್ಯಾದಿಂದ ಕ್ರೂಡ್ ಆಯಿಲ್, ಇದು ಮೇನ್ ಇರೋದು, ಕ್ರೂಡ್ ಆಯಿಲ್ನ ಭಾರತ ಖರೀದಿ ಮಾಡ್ತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ. ಯಾವಾಗ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧ ಶುರುವಾಯಿತು ಅದನ್ನು ಟ್ರಂಪ್ ಅವರ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಈ ಯುದ್ಧ ನಿಲ್ಲಿಸಬೇಕು ಅಂದರೆ ರಷ್ಯಾ ಜೊತೆಗೆ ಭಾರತ ವ್ಯಾಪಾರ ನಿಲ್ಲಿಸಬೇಕು ಅಂತ ಅವರು ಒಂದು ರೀತಿಯಲ್ಲಿ ಹೇಗೆ ಹೇಳಿದ್ದಾರೆ ಅಂತಂದರೆ, ಭಾರತ ವ್ಯಾಪಾರ ಮಾಡಿ ಹಣ ಕೊಡ್ತಾ ಇದೆ, ಆ ಹಣನ ರಷ್ಯಾ ಯುದ್ಧಕ್ಕೆ ಬಳಸ್ತಾ ಇದೆ. ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ವಾರ ಆಗ್ತಾ ಇದೆ, ಸಾಮಾನ್ಯ ಜನರು ಸಾಯ್ತಾ ಇದ್ದಾರೆ, ಅದಕ್ಕೆ ಭಾರತ ಕೂಡ ಅಂದರೆ ನರೇಂದ್ರ ಮೋದಿಯವರೇ ಕಾರಣ ಅನ್ನೋ ರೀತಿಯಲ್ಲೂ ಮಾತಾಡಿದರು. ಈಗ ಕ್ರೂಡ್ ಆಯಿಲ್ ಖರೀದಿ ಮಾಡಬಾರ್ದು ಅಂತ ಟ್ರಂಪ್ ಭಾರತದ ಮೇಲೆ ಪ್ರೆಷರ್ ಹಾಕ್ತಾನೆ ಇದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ವ್ಲಾದಿಮಿರ್ ಪುತಿನ್ ಅಂದರೆ ರಷ್ಯಾದ ಅಧ್ಯಕ್ಷ, ಅವ್ರ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಸ್ನೇಹ ಇದೆ. ಹಾಗಾಗಿ ಅದು ಟ್ರಂಪ್ಗೆ ಸಹಿಸೋಕೆ ಆಗ್ತಾ ಇಲ್ಲ. ನರೇಂದ್ರ ಮೋದಿ ಈ ತೈಲ ಖರೀದಿ ಏನೋ ಒಪ್ಪಂದ ಇದೆ ಅದನ್ನು ಬಿಡ್ತಾ ಇಲ್ಲ. ಅದಕ್ಕೆ ಇಷ್ಟೆಲ್ಲ ತೆರಿಗೆ ನಾಟಕಗಳನ್ನು ಅವರು ಮಾಡ್ತಾ ಇದ್ದಾರೆ. ಈ ರೀತಿ ಆಗಿರೋದ್ರಿಂದ ಈಗ ಅಮೆರಿಕ ಮತ್ತು ಭಾರತದ ನಡುವೆ ಮೊದಲು ಇದ್ದಂತಹ ಸಂಬಂಧ ಇವಾಗಿಲ್ಲ, ಆಲ್ಮೋಸ್ಟ್ ಹಾಳಾಗಿದೆ. 500% ತೆರಿಗೆ ಇನ್ನೂ ಜಾರಿ ಆಗಿಲ್ಲ, ಅದೊಂದು ಮಸೂದೆಗೆ ಸಹಿ ಹಾಕಿದ್ದಾರೆ ಅಷ್ಟೇ. ಒಂದು ವೇಳೆ ಜಾರಿ ಆದರೆ ನಮ್ಮ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಕಂಪನಿಗಳು, ವ್ಯಾಪಾರಿಗಳು ಅಮೆರಿಕಕ್ಕೆ ಏನು ಕಳಿಸೋಕೆ ಆಗಲ್ಲ. ಏನೇನು ರಫ್ತು ಮಾಡ್ತಾ ಇದ್ರು ಎಲ್ಲವೂ ಕೂಡ, ಈವನ್ ತರಕಾರಿ, ಫುಡ್ ಐಟಮ್ಗಳು ಎಲ್ಲವೂ ಕೂಡ ಬಹಳಷ್ಟು ಅದು ಸಮಸ್ಯೆ ಆಗೇ ಆಗುತ್ತೆ. ಯಾಕಂದರೆ ಅಷ್ಟೊಂದು ತೆರಿಗೆ ಕೊಟ್ಟು ವ್ಯಾಪಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ದೊಡ್ಡ ಹುಚ್ಚು ನಿರ್ಧಾರನೇ. ಇದರಿಂದ ಎಕಾನಮಿ ಮೇಲೆ ತುಂಬ ಕೆಟ್ಟ ಎಫೆಕ್ಟ್ ಖಂಡಿತ ಆಗುತ್ತೆ. ಶೇರ್ ಮಾರ್ಕೆಟ್ ಮೇಲೆ ಈಗಲೇ ಎಫೆಕ್ಟ್ ಆಗಿಬಿಟ್ಟಿದೆ. ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. H1B ವೀಸಾ ಇದು ದೊಡ್ಡ ಸಮಸ್ಯೆ ಆಗಿದೆ. H1B ವೀಸಾದ ಅಪ್ಲಿಕೇಶನ್ ಅರ್ಜಿ ಹಾಕೋದಕ್ಕೆ ಒಂದು ರೇಟ್ ಇರುತ್ತಲ್ಲ, ಅದು $1,00,000 ಅಂದರೆ 88 ಲಕ್ಷ ರೂಪಾಯಿಗೆ ಏರಿಸ್ಬಿಟ್ಟಿದ್ದಾರೆ. ಹೊಸದಾಗಿ ಇದಕ್ಕೆ ಅರ್ಜಿ ಹಾಕೋರು ಇಷ್ಟು ಹಣ ಕೊಡಲೇಬೇಕು. ಅಂದರೆ ಒಂದು ಕಂಪನಿಯ ಉದ್ಯೋಗಿ ಅಮೆರಿಕಕ್ಕೆ ಹೋಗಿ 1-2 ವರ್ಷ ಇರಬೇಕು ಅಂತಂದರೆ ಆವಾಗ ಈ ವೀಸಾನ ಕೊಡ್ತಾರೆ, ಈ ತರಹದ ವೀಸಾನ ಅಲ್ಲಿ ಉಳ್ಕೊಳ್ಳೋಕ್ಕೆ. ಅದರ ದುಡ್ಡನ್ನು ಕಂಪನಿ ಪೇ ಮಾಡುತ್ತೆ, ಆ ಉದ್ಯೋಗಿ ಏನು ಕೊಡೋಕ್ಕಾಗಲ್ಲ. ಬಟ್ ಇನ್ನು ಬೆಂಗಳೂರಲ್ಲಿ ಕಂಪನಿಗಳು ಎಂಪ್ಲಾಯೀಸ್ನ ಈ ಥರ ಅಮೆರಿಕಕ್ಕೆ ಕಳಿಸ್ಬೇಕು ಅಂದರೆ 10 ಸಲ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಅಷ್ಟು ಹಣ ಖರ್ಚು ಮಾಡಬೇಕು ಆ ಎಂಪ್ಲಾಯಿ ಮೇಲೆ. ಕಂಪನಿಗಳು ಸಾಮಾನ್ಯವಾಗಿ ಅಷ್ಟೆಲ್ಲ ಹಣ ಖರ್ಚು ಮಾಡೋದೇ ಇಲ್ಲ, ಸಂಬಳ ಕೊಡೋದೇ ಕಷ್ಟ, ಅಂಥದ್ರಲ್ಲಿ ಇಷ್ಟೊಂದು ಹಣ ಎಲ್ಲಿ ಖರ್ಚು ಮಾಡುತ್ತೆ. ಸೊ ತುಂಬ ಜನರಿಗೆ ಅಮೆರಿಕಕ್ಕೆ ಹೋಗಿ ಸೆಟಲ್ ಆಗುವಂತಹ ಅವಕಾಶ ತಪ್ಪು ಹೋಗಿದೆ. ಇನ್ನೊಂದು ದೊಡ್ಡ ಎಡವಟ್ಟು ಟ್ರಂಪ್ ಮಾಡಿರೋದಂದ್ರೆ, ಮತ್ತು ಅವರ ಬಿಸ್ನೆಸ್ ಮೈಂಡ್ ಹೇಗಿದೆ ಅಂತಂದರೆ, ಆಪರೇಷನ್ ಸಿಂಧೂರ ಆದಾಗ ಟ್ರಂಪ್ ಯುದ್ಧ ಮಾಡಬೇಡಿ, ಇಬ್ಬರು ಸ್ನೇಹ ಸಂಧಾನ ಮಾತುಕತೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಯಾರಿಗೆ? ಪಾಕಿಸ್ತಾನ ಮತ್ತು ಭಾರತಕ್ಕೆ. ಆಮೇಲೆ ಆಪರೇಷನ್ ನಿಂತ ಮೇಲೆ ಅದು ನಿಲ್ಲಿಸಿದ್ದು ನಾನೇ ಅಂತೆಲ್ಲ ಕೊಚ್ಕೊಳ್ಳೋಕೆ ಹೋದ್ರು. ಇಲ್ಲಿ ಟ್ರಂಪ್ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದ್ರು. ಯಾಕೆಂತಂದರೆ ಇಲ್ಲಿ ಒಂದು ಬಿಸ್ನೆಸ್ ಮೈಂಡ್ ಹೇಳ್ತೀನಿ. ಟ್ರಂಪ್ ಕುಟುಂಬದ್ದು ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ WLF ಅಂತ ಒಂದು ಕ್ರಿಪ್ಟೋ ಕರೆನ್ಸಿ ಕಂಪನಿ ಇದೆ. ಈ ಕಂಪನಿ ಪಾಕಿಸ್ತಾನದಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ ಇವಾಗಲೂ. ಸೊ ಎಲ್ಲಿ ಬಿಸ್ನೆಸ್ಗೆ ತೊಂದರೆ ಆಗಿಬಿಡುತ್ತೋ ಅಂತ ಟ್ರಂಪ್ ಪಾಕಿಸ್ತಾನದ ಜೊತೆಗೆ ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಅದು ಪಾಕಿಸ್ತಾನದ ಅಧ್ಯಕ್ಷನ ಜೊತೆಗೇನು ಅವರೇನು ಅಂತಹ ಸ್ನೇಹ ಮಾಡ್ಕೊಂಡಿಲ್ಲ, ಅಂದರೆ ಪ್ರಧಾನಿ ಜೊತೆಗೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಇದಾರಲ್ಲ, ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಗೆಳೆತನ ಬೆಳೆಸ್ಕೊಂಡಿದ್ದಾರೆ, ಅವರ ಲಾಭಕ್ಕಾಗಿ, ಅವರ ಒಂದು ಬಿಸ್ನೆಸ್ನ ಡೆವಲಪ್ಮೆಂಟಿಗಾಗಿ. ಅಮೆರಿಕನ ತುಂಬ ಜನ ಹೇಳ್ತಾರೆ ದೊಡ್ಡಣ್ಣ ಅಂತ. ಒಂದು ರೀತಿಯಲ್ಲಿ ಅದು ನಿಜ ಕೂಡ, ಯಾಕಂದರೆ ಅಮೆರಿಕ ಬಲಿಷ್ಠವಾದ ದೇಶ. ನಾನೇನು ಹೊಗಳ್ತಾ ಇಲ್ಲ, ಬಟ್ ಇದು ಒಂದು ರೀತಿಯಲ್ಲಿ ವಾಸ್ತವ. ಆದರೆ ಅಂತಹ ದೇಶದ ಮುಖ್ಯಸ್ಥರಾಗಿ ಡೊನಾಲ್ಡ್ ಟ್ರಂಪ್ ಮಾಡೋ ಕೆಲಸಗಳು ಬೇರೆ ದೇಶಗಳಿಗೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಇವರು ಒಂಥರ ಆಧುನಿಕ ತುಘಲಕ್ ಅಂತ. ಆಮೇಲೆ ಈ ವಿಶ್ವಸಂಸ್ಥೆ ಅದು ಇನ್ನೂ ಇದೆಯೋ ಇಲ್ವೋ, ಯಾಕೆ ಈ ಟ್ರಂಪ್ ಬಗ್ಗೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.